ಎಲ್ರಿಗೂ ನಮಸ್ಕಾರ. ಹೋಟೆಲ್ ಶೈಲಿಯ ಗಟ್ಟಿ ಬಾಂಬೆ ಸಾಗು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪೂರಿ ಜೊತೆ ಅಥವಾ ರವೆ ಇಡ್ಲಿ ಜೊತೆ ಈ ಸಾಗು ಇದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಸ್ವರ್ಗ. ಆದ್ರೆ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಯಾವುದೇ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಬೆಳೆಸದೆ ನಾನು ಅದೇ ದರ್ಶಿನಿ ಸ್ಟೈಲ್ನಲ್ಲಿ ರುಚಿಯಾದ ಘಮಘಮಿಸೋ ಬಾಂಬೆ ಸಾಗುನ ಹೇಗ್ ಮಾಡೋದು ಅಂತ ನೋಡೋಣ. ಯಾವುದೇ ಹಬ್ಬ ಇರಲಿ, ಪೂಜೆ ಇರಲಿ ಅಥವಾ ಉಪವಾಸ ಇರಲಿ, ಇದನ್ನ ಕೇವಲ 10 ನಿಮಿಷದಲ್ಲಿ ಈ ಸೂಪರ್ ಕಾಂಬಿನೇಷನ್ ನ ರೆಡಿ ಮಾಡ್ಕೋಬಹುದು. ಈರುಳ್ಳಿ ಇಲ್ಲದೆ ಇದ್ರು ಇದರ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಈ ಸಾತ್ವಿಕ ಬಾಂಬೆ ಸಾಗು ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ರೆಸಿಪೀಸ್ ಯಾವುದು ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ, ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಬಾಡಿಸ್ಕೊಳ್ಳೋಣ. ಈ ಕಡಲೆಬೇಳೆನೂ ಸ್ವಲ್ಪ ಕೆಂಪಾಗಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಒಂಚೂರು ಬಿಳಿ ಆದಮೇಲೆ 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆನೂ ಹಾಕಿ ಬಾಡಿಸ್ಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವು ಮತ್ತು ತುರಿದ ಶುಂಠಿ ಹಾಕ್ಕೊಳ್ಳೋಣ. ಈ ಆಲೂಗೆಡ್ಡೆ ತುಂಬ ಗ್ಯಾಸ್ ಆಗಿರೋದ್ರಿಂದ, ಹಾಗೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀವಿ. ಕಡಲೆ ಹಿಟ್ಟು ಗ್ಯಾಸ್ ಆಗಿರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಮುಂದಾಗೆ ಹಾಕ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿನೂ ಹಾಕ್ಕೊಳ್ಳೋಣ. ಇದರಿಂದ ಬಾಂಬೆ ಸಾಗು ರುಚಿ ಇನ್ನೂ ಸೂಪರಾಗಿ ಆಗುತ್ತೆ. ನಂತರ ಸಣ್ಣಗೆ ಹಚ್ಚಿರೋ 2 ಟೊಮೆಟೊನ ಹಾಕಿ ಬಾಡಿಸ್ಕೊಳ್ಳೋಣ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಅರಿಶಿನದ ಹಸಿ ವಾಸನೆ ಹೋಗೋ ತನಕ ಸುಮಾರು 2 ನಿಮಿಷ ಬಾಡಿಸ್ಕೊಳ್ಳೋಣ. ಈ ಕಡೆ ನಾವು ಆಲೂಗೆಡ್ಡೆಗಳನ್ನ ಪುಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ನಾನು ಸುಮಾರು 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ಆಲೂಗೆಡ್ಡೆಗಳನ್ನ ತುಂಬ ಸಣ್ಣಕ್ಕೇನು ಮ್ಯಾಶ್ ಮಾಡೋದು ಬೇಕಿಲ್ಲ, ಸುಮಾರಾಗಿ ಅದನ್ನ ಪುಡಿ ಮಾಡಿಟ್ಕೊಳ್ಳೋಣ. ಬಾಯಿಗೆ ಆಲೂಗೆಡ್ಡೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಪುಡಿ ಮಾಡಿರೋಂಥ ಆಲೂಗೆಡ್ಡೆನ ನಾವು ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಸುಮಾರು ನಾನಿಲ್ಲಿ 300 ml ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇನ್ನೂ ನೀರು ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ನೀರು ಸೇರಿಸಾದ್ಮೇಲೆ ಅದನ್ನು ಕುದಿಯೋದಕ್ಕೆ ಇಟ್ಟುಬಿಡೋಣ. ಈ ಕಡೆ 1-2 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಮಿಕ್ಸ್ ಮಾಡಿರೋ ಕಡಲೆ ಹಿಟ್ಟಿನ ಮಿಶ್ರಣನ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಸಾಗುನ ಕುದಿಸ್ಕೊಳ್ಳೋಣ. ನೋಡಿ, ಸಾಗು ಕುದಿತಾ ಇದೆ. ಇನ್ನೊಂದು ಸ್ವಲ್ಪ ಅದ್ರ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗಿದೆ. ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀವು ನೀರು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ರುಚಿಯಾದ ಘಮಘಮಿಸುವ ಬಾಂಬೆ ಸಾಗು ಸಿದ್ಧವಾಯಿತು. ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋದ್ರಿಂದ ಏಕಾದಶಿ ಅಥವಾ ಯಾವುದೇ ವ್ರತಗಳ ದಿವಸ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬಹುದು. ಈರುಳ್ಳಿ ಹಾಕ್ಕೊಳ್ಳೋರು ಒಗ್ಗರಣೆ ಆದ ತಕ್ಷಣ ಈರುಳ್ಳಿ ಹಾಕಿ ಬಾಡಿಸಿ ನಂತರ ಟೊಮೆಟೊ ಸೇರಿಸ್ಕೊಳ್ಳಿ. ನಾನು ಇದನ್ನು ರವೆ ಇಡ್ಲಿ ಜೊತೆ ಮಾಡ್ಕೊಂಡು ತಿಂತಾ ಇದ್ದೀನಿ. ರವೆ ಇಡ್ಲಿ ರೆಸಿಪಿ ಬೇಕು ಅಂತ ಅಂದರೆ ಮೇಲಿನ ಐ ಬಟನ್ ಕ್ಲಿಕ್ ಮಾಡಿ. ರವೆ ಇಡ್ಲಿ ವಿತ್ ಅ ಟ್ವಿಸ್ಟ್, ನಿಮಗೆ ಸೊಪ್ಪಿನ ರವೆ ಇಡ್ಲಿ ಮಾಡ್ಕೊಳ್ಳೋ ರೆಸಿಪಿ ಸಿಗುತ್ತೆ. ನೀವ್ ಯಾವ್ದ್ರ ಜೊತೆ ಈ ಬಾಂಬೆ ಸಾಗುನ ಮಾಡ್ಕೊಂಡು ತಿಂತೀರಾ? ಪೂರಿ ಜೊತೆನಾ ಅಥವಾ ರವೆ ಇಡ್ಲಿ ಜೊತೆನಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ.